ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರೀ, ನಾನು ವಸು ಅದಕ್ಕೆಗೋಸ್ಕರ ನಿಜ ಮುಚ್ಚಿಡ್ಬೇಕಾಯ್ತು. ನಾನು ಮಾಡಿ ತಪ್ಪೇ ನಾನು ಒಪ್ಕೋತೀನಿ. ಇನ್ಫ್ಯಾಕ್ಟ್ ಚಂದ್ರೋಣಯ ಮತ್ತು ನಿಮ್ಮನ್ನ ಒಟ್ಟಿಗೆ ಕಳಿಸಿ ನಾವು ನಿಜ ಹೇಳಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಅಷ್ಟರಲ್ಲಿ ನೀವೇನು ಮಾಡ್ತಿದ್ದೀರಾ ಶ್ರೀ? ನಮ್ಮಿಬ್ರಿಗೂ ಒಂದು ಕೂಸು ಬರ್ತದೆ ಅಂತ ಗೊತ್ತಾಗಿ ನಮ್ಮ ಹುಡುಗರು ಇಡೀ ಊರು ತುಂಬ ಸುದ್ದಿ ಹಬ್ಬಿಸಿದ್ರು. ಪೋಸ್ಟ್ಗಳು, ಬ್ಯಾನರ್ಗಳು. ದಡ್ಡನ್ ಮಕ್ಕಳು ಅಲ್ಲರ, ಅವ್ರೆಲ್ರಿಗಿಂತ ದೊಡ್ಡ ನಾನೇ. ಬಸೋ, ನಾನು ಮೊದಲಂಗೆ ಸುಳ್ಳು ಹೇಳ್ಕೊಂಡಿದ್ದಿದ್ರೆ ನೀವಂತ ಮಾತಾಡ್ತಿರ್ಲಿಲ್ಲ. ನೀವಂತ ಮಾತಾಡ್ಲಿಲ್ಲ ಅಂದ್ರೆ ಈ ಸುಳ್ಳೇ ಹೇಳ್ತಿರ್ಲಿಲ್ಲ. ತೆಪ್ಪಲ್ಲ ನಂದಯ್ಯ, ಸಂಸ್ಬಿಡಿ ಮಿಸೋ. ಶ್ರೀ, ನೀವು ಹಾಗೆಲ್ಲ ಹೇಳ್ಬಿಡಿ. ನೀವೇನು ಹೇಳಕ್ ಹೋಗ್ಬಿಡಿ. ನಾನು ನಿಮ್ಮ ಮಾತನ್ನ ಕೇಳಿದ್ದೆ ತಪ್ಪಾಯ್ತು. ಯಾರ ಮಾತನ್ನ ಕೇಳ್ದೆ ಹೆಂಗಂದ್ರೆ ಹಂಗಿದ್ದಿದ್ದ ಮೊದ್ಲಿನ ಗಂಟೆ ಹಂಗೆ ಎದ್ಬಿಡ್ಬೇಕಾಗಿತ್ತು. ಇಲ್ಲ ಮಿಸೋ, ನಾನು ತಿದ್ಕೊಂಡ್ಮೇಕೆ ನೀವು ಇಂಥ ತೆಪ್ಪು ಮಾಡ್ತಿರೋದ ನಾನು ಅನ್ಕೊಂಡೇ ಇರಲಿಲ್ಲ. ಯಾವ ಹೆಣ್ಣು ಹೇಳ್ದಿರ ಅಂತ ಸುಳ್ಳು ಹೇಳ್ಬಿಟ್ರಲ್ಲ ಮಿಸ್ಸು. ಅಲ್ಲ, ನಾನು ಹಂಗೆಲ್ಲ ನಂಬಿಸ್ಬಿಟ್ಟು ಚೂರಿ ಹಾಕ್ಬಿಟ್ರಲ್ಲ ಮಿಸ್ಸು. ನಾನು ತಾಳಿ ಕಟ್ಟಿದ್ದಕ್ಕೆ ಸೇಡ್ ತೀಸ್ಕೊಂಬಿಟ್ರ ಮಿಸ್ಸು. ಇರಲಿ, ನಾನು ಮಾಡಿದ ತೆಪ್ಪಿಗೆ ನಂಗೆ ಇನ್ನೂ ಶಿಕ್ಷೆ ಆಗ್ಬೇಕಾದೆಯ. ಶ್ರೀ, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಇರಲಿ ಮಿಸ್ಸು, ನಂಗೆ ನಿಮ್ಮ ಮೇಲೇನು ಕೋಪ ಇಲ್ಲ. ಕೋಪ ಎಲ್ಲ ನನ್ನ ಮ್ಯಾಕೆ. ಹೇಳ್ತಾರಲ್ಲ, ಮಾಡಿದ್ನೆಲ್ಲ ಅನ್ಭವಿಸ್ಲೇಬೇಕು ಅಂತ. ನಿಮ್ಗೆ ಹೆಂಗೆ ಅನ್ಸಿರ್ತೈತೆ ಅಂತ ನನಗೀಗ ಅರ್ಥ ಆಯ್ತೈತೆ. ನಿಮಗೆ ತಾಳಿ ಕಟ್ಟಿ ಕರ್ಕೊಂಬಂದ್ಮೇಕೆ ನಿಮ್ಮ ಕೋಪ ಎಷ್ಟಿತ್ತು ಅಂತ ಗೊತ್ತಿರ್ತೇ ಹೊರತು ನಿಮ್ಮ ನೋವೇನು ಅಂತ ಸರಿಯಾಗಿ ಗೊತ್ತಿರಲಿಲ್ಲ. ಆದರೆ ಈಗ ಅರ್ಥ ಆಯ್ತೈತೆ ಮಿಸ್ಸು. ನನ್ನ ಕನಸು ಸತ್ತು ಸೂತ್ ಕಟ್ಕೊಂಡಂಗಾಗೋಗೈತೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.